ಮಾಡಲಿಕ್ಕೆ 1 ಗ್ಲಾಸ್ ರೇಷನ್ ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡೆ. ನೀರು ಹಾಕಿ 3ರಿಂದ 4 ಸಾರಿ ನೀಟಾಗಿ ಇದನ್ನು ತಿಕ್ಕಿ ತೊಳ್ಕೊಂಡು ಬರಬೇಕು. ರೇಷನ್ ಅಕ್ಕಿ ಅಂದರೆ ಗಲೀಜು ತುಂಬಾ ಇರುತ್ತೆ, ಹಾಗಾಗಿ 3ರಿಂದ 4 ಸಾರಿ ಚೆನ್ನಾಗಿ ತೊಳೀರಿ. ಈ ತೊಳೆದಿರುವ ಅಕ್ಕಿಯಲ್ಲಿ ಮುಳುಗುವಷ್ಟು ನೀರು ಹಾಕಿ ಪೂರ್ತಿ ರಾತ್ರಿ ಎಲ್ಲ ನಾವು ಇದನ್ನು ಮುಚ್ಚಿಡಬೇಕಾಗುತ್ತೆ. ಮರುದಿವಸ ಬೆಳಗ್ಗೆ ನಮ್ಮ ಅಕ್ಕಿ ಅನ್ನೋದು ಸಾಫ್ಟಾಗಿ ನೆಂದಿರುತ್ತೆ, ರುಬ್ಬಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ. ಇವಾಗ ಈ ನೆಂದಿರುವಂಥ ಅಕ್ಕಿಯನ್ನು ಮಿಕ್ಸಿ ಜಾರ್ನಲ್ಲಿ ಹಾಕೋತಾ ಇದ್ದೀನಿ. ನನ್ನ ರೆಸಿಪಿಯಿಂದ ಸ್ವಲ್ಪ ಆದರೂ ಪ್ರಯೋಜನ ಇದೆ, ಉಪಯುಕ್ತ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಇಷ್ಟಾದರೆ ಬಂಧು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈಗೆಲ್ಲ ಅಕ್ಕಿಯನ್ನು ಹಾಕ್ಕೊಂಡು ಅದರಲ್ಲಿ ಒಂದು ಅರ್ಧ ಹೋಳಿನಷ್ಟು ಫ್ರೆಶ್ ಕೊಬ್ಬರಿಯನ್ನು ನಾನು ತುರ್ಕೊಂಡು ಇಟ್ಕೋಬಹುದು, ಇಲ್ಲ ಹೀಗೆ ಕಟ್ ಮಾಡಿ ಹಾಕೋಬಹುದು. 1 ಸ್ಪೂನು ಕಲ್ಲುಪ್ಪನ್ನು ಹಾಕ್ಕೊಂಡು 1 ಗ್ಲಾಸ್ ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಂಡು ಬಂದೆ. ಈ ರುಬ್ಬಿರುವಂಥ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಜಾರಿಗೆ ಹತ್ತಿರುತ್ತಲ್ವ, ಅದರಲ್ಲಿ 1-2 ಗ್ಲಾಸಿನಷ್ಟು ನೀರನ್ನು ಹಾಕಿ ಸೇರಿಸಿದೆ. ಇವಾಗ ಬ್ಯಾಟರ್ ನಮಗೆ ತಿಕ್ಕಗಿದೆ, ಗಟ್ಟಿಗಿದೆ. ನೀರು ದೋಸೆ ಅಂದರೆ ನಮ್ಮ ಬ್ಯಾಟರ್ ನೀರಿದ್ದಾಗೇ ಇರಬೇಕು. ಸರಿಸುಮಾರಾಗಿ ಇದರಲ್ಲಿ 2 ಲೀಟ್ರಷ್ಟು ನೀರನ್ನು ನಾನು ಸೇರಿಸಿದ್ದೀನಿ. ಇವಾಗ ಪರ್ಫೆಕ್ಟ್ ಆಗಿದೆ. ನಂತರ ಗ್ಯಾಸನ್ನು ಹಚ್ಚಿ ಹಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಕೋತಾ ಇದ್ದೀನಿ. ಹಂಚು ಚೆನ್ನಾಗಿ ಬಿಸಿ ಆಗಬೇಕು, ಫ್ಲೇಮನ್ನು ಫುಲ್ ಇಟ್ಕೊಳ್ಳಿ. ಈ ಬ್ಯಾಟರನ್ನು ನಾವು ಹಾಕಲಿಕ್ಕೆ ಉದ್ದಗಿರುವ ಗ್ಲಾಸನ್ನು ತಗೊಳ್ಳಿ ಬಂಧುಗಳೇ. ನೋಡ್ರಿ, ನಾವು ನೀರು ಕುಡಿಯುವ ಗ್ಲಾಸ್ ಇದೆ ಅಲ್ವಾ, ಆ ಗ್ಲಾಸನ್ನು ನಾನು ತಗೊಂಡಿದ್ದೀನಿ. ಈ ಪ್ರತಿ ಸಾರಿ ದೋಸೆ ಹಾಕಬೇಕಾದ್ರೆ ನಾವು ಹೀಗೆ ಮಿಕ್ಸ್ ಮಾಡಿ ಹಾಕಬೇಕು. ಇದು ಸೌಟಿನಿಂದ ಹಾಕಲಿಕ್ಕೆ ಬರಲ್ಲ. ಅರ್ಧ ಗ್ಲಾಸ್ ಬ್ಯಾಟರನ್ನು ತಗೊಂಡು ಚೆನ್ನಾಗಿ ಬಿಸಿಯಾಗಿರುವ ಹಂಚಿನಲ್ಲಿ ಈ ರೀತಿ ನಾವು ಬಿಡಬೇಕು ಬಂಧುಗಳೇ. ಇದು ಸೌಟ್ನಿಂದ ಬಿಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ದು, ಅದಕ್ಕೋಸ್ಕರ ನಾನು ಈಗ ಅರ್ಧ ಗ್ಲಾಸ್ ತಗೊಂಡಿರುವಂಥ ಹಿಟ್ಟನ್ನು ಕಂಪ್ಲೀಟಾಗಿ ನಾನು ಹಾಕಿದೆ. ಈಗ ಹಂಚಿನ ತುಂಬ ಆಯ್ತಿದು. ಮುಚ್ಚಳವನ್ನು ಮುಚ್ಚಿ 1-2 ನಿಮಿಷ ನೀಟಾಗಿ ಹೈ ಫ್ಲೇಮ್ನಲ್ಲೇ ನಾವು ಬೇಯಿಸ್ಕೋಬೇಕು. 2 ನಿಮಿಷ ಆದ ನಂತರ ಓಪನ್ ಮಾಡಿ ಸ್ವಲ್ಪ ವೇಟ್ ಮಾಡಿ ತೆಗೀರಿ ಬಂಧುಗಳೇ. ನೋಡ್ರಿ, ಪರ್ಫೆಕ್ಟ್ ಆಗಿರುವಂಥ ನಮ್ಮ ನೀರು ದೋಸೆ ಏನೂ ಹತ್ತಲ್ಲ, ಏನೂ ಆಡಲ್ಲ ಬಂಧುಗಳೇ. ಏನೂ ಕಷ್ಟನೇ ಇಲ್ಲ ದೋಸೆ ಮಾಡೋದು, ಜಾಸ್ತಿ ಖರ್ಚು ಏನೂ ಇಲ್ಲ. 1 ಗ್ಲಾಸ್ ರೇಷನ್ ಅಕ್ಕಿ ಇದ್ರೆ ಮನೆ ಮಂದಿಗೆಲ್ಲ ನಮಗೆ ಬ್ರೇಕ್ಫಾಸ್ಟ್ ಆಗುತ್ತೆ. ನೋಡಿದ್ರಲ್ವ ಯಾವ ಥರ ಪೇಪರ್ ಥರ ಇರುತ್ತೆ ಬಂಧುಗಳೇ, ಸಖತ್ತು ರುಚಿಗನೇ ಅಷ್ಟೇ ಇರುತ್ತೆ. ನಾವು ಕೊಬ್ಬರಿ ಹಾಕಬೇಕು ಅಂತಿಲ್ಲ, ನಾವು ಟೇಸ್ಟ್ ಜಾಸ್ತಿ ಆಗೋಕ್ಕೋಸ್ಕರ ಕೊಬ್ಬರಿಯನ್ನು ಹಾಕಿದ್ವಿ. ಬರೀ ಅಕ್ಕಿಯಿಂದ ಕೂಡ ನೀವು ನೀರು ದೋಸೆಯನ್ನು ರೆಡಿ ಮಾಡ್ಕೋಬಹುದು. ಇದಕ್ಕೆ ನಿಮ್ಗೆ ಇಷ್ಟವಾಗಿರುವಂಥ ಚಟ್ನಿ ಜೊತೆಗೆ ಸರ್ವ್ ಮಾಡಿದರೆ ಆಯಿತು ಬಂಧುಗಳೇ. ನೋಡಿದ್ರಲ್ಲ ಯಾವ ರೀತಿ ಮಾಡಬೇಕಂತ, ಒಂದ್ಸಾರಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.